ಹಾಯ್ ಫ್ರೆಂಡ್ಸ್, KVM ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜಿಯೋ ಭಾರತ್ ಫೋನ್ ಇರ್ತದಲ್ಲ, ಸೊ ಆ ಫೋನ್ನು ಯಾವ ರೀತಿಯಾಗಿ ರೀಸ್ಟಾರ್ಟ್ ಮಾಡಬೇಕಂತ, ರೀಸೆಟ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ ಒತ್ತಿ ನಾವು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಹಾಗೂ ನೀವು ಫ್ರೀಯಾಗಿ ನೋಡ್ಬೋದು. ಓಕೆ, ಬನ್ನಿ ಫ್ರೆಂಡ್ಸು, ಈಗ ಜಿಯೋ ಭಾರತ್ ರೀಸೆಟ್ ಯಾವ ರೀತಿಯಾಗಿ ಮಾಡೋಣ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ನೋಡಿ ಫ್ರೆಂಡ್ಸ್, ನೀವೇನಾದರೂ ಪಾಸ್ವರ್ಡ್ ಇಟ್ಟಿರ್ತಾರೆ, ಒಂದು ವೇಳೆ ಲ್ಯಾಂಗ್ವೇಜ್ ಚೇಂಜ್ ಆಗಿರುತ್ತೆ, ಇನ್ನಿತರ ಯಾವುದೇ ಕಾರಣಗಳಾಗಿರ್ಬೋದು. ಈ ನಿಮ್ಮ ಮೊಬೈಲ ರೀಸೆಟ್ ಯಾವ ರೀತಿಯಾಗಿ ಮಾಡಬೇಕಂತ ಸಾಕಷ್ಟು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದ ಕಾರಣಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಜಿಯೋನಲ್ಲಿ ಆಪ್ಷನ್ ಇತ್ತು, ಸ್ಟಾರು ಮತ್ತು ಹ್ಯಾಶ್ ಹೊಡೆದ್ರೆ ಈ ಥರ ಆಪ್ಷನ್ ಇತ್ತು. ಇದರಲ್ಲೂ ಕೂಡ ಇದೇ ರೀತಿಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನೀವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡಬೇಕು. ಯಾವ ರೀತಿಯಾಗಿ ಸ್ವಿಚ್ ಆಫ್ ಮಾಡಬೇಕಂದ್ರೆ ನೀವು ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಳ್ರಿ. ಸ್ವಿಚ್ ಆಫ್ ಮಾಡಿದ ನಂತರ ನೀವು ಮೊಬೈಲ್ ಬ್ಯಾಕ್ ಕವರನ್ನು ಓಪನ್ ಮಾಡಿ. ಮೊಬೈಲ್ ಬ್ಯಾಕ್ ಕವರ್ ಓಪನ್ ಮಾಡಿ. ಈ ಥರ ಓಪನ್ ಮಾಡಿದ ನಂತರ ನೀವು ಬ್ಯಾಟ್ರಿಯನ್ನು ತೆಗೀರಿ ಫ್ರೆಂಡ್ಸ್. ಬ್ಯಾಟ್ರಿ ತೆಗೆದ ನಂತರ ನಿಮಗೆ ಬ್ಯಾಟ್ರಿ ತೆಗೆದ ನಂತರ ಮತ್ತೆ ಬ್ಯಾಟ್ರಿಯನ್ನು ಇಡೀರಿ. ಇಲ್ಲಿ ನಿಮಗೆ ಓಕೆ ಫ್ರೆಂಡ್ಸ್, ಈಗ ಬ್ಯಾಟ್ರಿಯನ್ನು ಇಡೀರಿ. ಬ್ಯಾಟ್ರಿಯನ್ನು ಇಟ್ಬಿಟ್ಟು ಒಂದು ನಿಮಿಷ. ಬ್ಯಾಟ್ರಿ ಇಟ್ಬಿಟ್ಟು ನೀವು ಮತ್ತೆ ಮುಚ್ಚಿರಿ ಫ್ರೆಂಡ್ಸು. ಮುಚ್ಚಿದ ನಂತರ ನೀವು ಏನು ಮಾಡಬೇಕಿಲ್ಲ, ಸಿಂಪಲಾಗಿ ತೆಗಿಬೋದು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೆ ತಲೆ ಕೆಡಿಸ್ಕೊಡೋಕೆ ಹೋಗ್ಬೇಡ್ರಿ. ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಪಾಸ್ವರ್ಡ್ ಇಡ್ತಾರೆ, ಅದನ್ನು ಮರ್ತೋಗ್ಬಿಡ್ತಾರೆ, ಆಮೇಲೆ ತೆಗಿಯೋಕ್ಕಾಗೋದಿಲ್ಲ. ಸಾಕಷ್ಟು ಜನರಿಗೆ ಇದೇ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಅಂತಲೇ ಏನಿಲ್ಲ ಫ್ರೆಂಡ್ಸ್. ನೀವು ಈ ಪವರ್ ಬಟನು ಮತ್ತು ಬಟನ್ ಮತ್ತು ಸ್ಟಾರ್ ಈ ಥರ ಒತ್ತಿರಿ ಫ್ರೆಂಡ್ಸ್. ಪವರ್ ಬಟನ್ ಮತ್ತು ಸ್ಟಾರ್ ಎರಡೂ ಒಂದೇ ಸಲ ಒತ್ತಿರಿ. ಪವರ್ ಬಟನ್ ಮತ್ತು ಸ್ಟಾರ್ ಒತ್ತಿದ ಮೇಲೆ ಸ್ಟಾರ್ಟ್ ಆದ ಯಾವಾಗ ಓಪನ್ ಆಗುತ್ತೋ ಆವಾಗ ನೀವು ಕೈ ಬಿಡ್ರಿ ಫ್ರೆಂಡ್ಸ್. ಯಾವಾಗ ಸ್ಕ್ರೀನ್ ಆಗುತ್ತೋ ಆವಾಗ ಕೈ ಬಿಡಿ. ಇದೇನು ಆಗ್ತಾಯಿಲ್ಲ. ಒಂದು ವೇಳೆ ಇದು ಬಂದಿಲ್ಲ ಅಂದರೆ ಪವರ್ ಬಟನ್ಸು ಮತ್ತು ಇದು ಮೇಲೆ ಇದೆಯಲ್ಲ, ಈ ಬಟನ್ನು ಟ್ರೈ ಮಾಡಿ. ಇವಾಗ ಕೈ ಬಿಡಿ. ಇದು ಇದಿಟ್ಟಿದ್ರೆ ಮಾತ್ರ ಬರ್ತಾಯಿತ್ತು. ಈ ಸ್ಟಾರ್ ಬಟನ್ನು ಇಟ್ಟಿದ್ರೆ ಓಪನ್ ಆಗ್ತಾಯಿಲ್ಲ. ಮತ್ತೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಕೊನೆಯ ತನಕ ನೋಡ್ರಿ ಫ್ರೆಂಡ್ಸ್, ಆಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ತೆಗಿಬೇಕಂತ. ಮತ್ತೊಂದು ಸಲ ಸ್ವಿಚ್ ಆಫ್ ಮಾಡಿ. ಮತ್ತೆ ತೆಗಿಬಿಟ್ಟು ಮತ್ತೆ ಇಡ್ರಿ. ಇವಾಗ ಏನು ಮಾಡಿರಿ, ಪವರ್ ಬಟನ್ ಮತ್ತು ಸ್ಟಾರ್ ಒತ್ತಿರಿ ಫ್ರೆಂಡ್ಸ್. ಜೋರಾಗಿ ಪ್ರೆಸ್ ಮಾಡಿ. ಬರ್ತಾ ಇಲ್ಲ. ಬಂತು. ಇವಾಗ ಬಿಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದರಲ್ಲಿ ಇದೇ ಥರ ಬರ್ತಾ ಇದೆ ಪ್ರತಿ ಸಲ. ಓಕೆ ಫ್ರೆಂಡ್ಸ್, ಇದೇ ಥರ ಬರ್ತಾ ಇದೆ ಪ್ರತಿ ಸಲ. ಇದೇ ಥರ ಓಪನ್ ಮಾಡಿದ್ರು ಕೂಡ ಇದೇ ಥರ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇಲ್ಲಿ ರೀಸೆಟ್ ಮಾಡೋಕೆ ಆಪ್ಷನ್ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇದು ಯಾವ ರೀತಿಯಾಗಿ ಮಾಡಬೇಕಂತ ಕೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಇದು ಎರಡು ಮುಖಾಂತರ ಮಾಡ್ಬೋದು. ಒಂದು ಕಂಪ್ಯೂಟರ್ನಲ್ಲಿ ಮುಖಾಂತರ ಮಾಡ್ತಾರೆ. ಇದು ಅಂದರೆ ನಮ್ಮ ಕೈಯಲ್ಲಿಂದ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ನಮ್ಮ ಕೈಯಲ್ಲಿಂದ ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ನೀವು ಹೋಗಿ ಕಂಪ್ಯೂಟರ್ ಫ್ಲ್ಯಾಶ್ ಹೊಡೀರಿ ಫ್ರೆಂಡ್ಸ್, ಖಂಡಿತವಾಗ್ಲೂ ಬರುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ನಮ್ಮ ಕೈಯಲ್ಲೂ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅಂತೆ ನಾವು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗಲೂ ಫ್ರೀಯಾಗಿ ನೋಡೋದು. ಓಕೆ, ಬಾಯ್ ಫ್ರೆಂಡ್ಸ್, ಸೈನಿಂಗ್ ಆಫ್. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ.